ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ದುರ್ಯೋಧನನು ಸೈನ್ಯವನ್ನು ಉತ್ಸಾಹಗೊಳಿಸಿದುದು, ಭೀಮನು ದುರ್ಯೋಧನನನ್ನು ಸೋಲಿಸಿ ಅವನ ಗಜ ಸೈನ್ಯವನ್ನು ಕೊಂದುದು ಎಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಭರತ ಶ್ರೇಷ್ಠ, ಆಮೇಲೆ ದುರ್ಯೋಧನನು ಕರ್ಣನನ್ನು, ಮದ್ರರಾಜನನ್ನು, ಇತರ ಮಹಾರಥರನ್ನು ಸಂಧಿಸಿ, ಓ ಮಿತ್ರರೇ, ಈಗ ನಮಗೆ ದೈವಾಧೀನವಾಗಿ ಸಂಭವಿಸಿರುವ ಈ ಯುದ್ಧವು ನಿಶ್ಚಿಂತೆಯಿಂದ ನಡೆಸಬೇಕಾದ ಉತ್ತಮ ಧರ್ಮವು. ನಮಗೆ ಉತ್ತಮ ಮಿತ್ರನೂ ಇದೆ. ಕರ್ಣ, ಸುಖಿಗಳಾದ ಕ್ಷತ್ರಿಯರಿಗೆ ಇಂತಹ ಯುದ್ಧವು ಲಭಿಸುವುದು. ಶೂರರಾದ ಕ್ಷತ್ರಿಯರೊಡನೆ ಯುದ್ಧ ದ್ಯೂತವನ್ನು ಬಯಸುವ ಶೂರರಿಗೆ ಇಷ್ಟವಾದ ಯುದ್ಧವೇ ಈಗ ನಮಗೆ ಪ್ರಾಪ್ತವಾಗಿದೆ. ಎಲೈ ವೀರರೇ, ಈ ಯುದ್ಧದಲ್ಲಿ ಪಾಂಡವರನ್ನು ಕೊಂದು ನೀವು ಸ್ಥಿರವಾಗಿ ಭೂಮಿಯನ್ನು ಆಳಿರಿ. ಇಲ್ಲವೇ ಯುದ್ಧದಲ್ಲಿ ಶತ್ರುಗಳಿಂದ ಕೊಲ್ಲಲ್ಪಟ್ಟು ವೀರ ಸ್ವರ್ಗವನ್ನು ಪಡೆಯಿರಿ ಎಂದನು. ದುರ್ಯೋಧನನ ಈ ವಾಕ್ಯವನ್ನು ಕೇಳಿದೊಡನೆ ಕ್ಷತ್ರಿಯ ಶ್ರೇಷ್ಠರೆಲ್ಲರೂ ದೊಡ್ಡ ಸಿಂಹನಾದವನ್ನು ಮಾಡಿದರು, ರಣವಾದ್ಯಗಳನ್ನು ಮೊಳಗಿಸಿದರು. ಸೇನಾ ಮಧ್ಯದಲ್ಲಿದ್ದ ಅಶ್ವತ್ಥಾಮನು ಎದೆಗೊಂದಿದ್ದ ನಿಮ್ಮ ಕಡೆಯ ಸೈನ್ಯವನ್ನು ಉತ್ಸಾಹಗೊಳಿಸುತ್ತಾ, ಓ ವೀರಾಗ್ರಣಿಗಳೇ, ಎಲ್ಲ ಸೈನಿಕರು, ನೀವು ನೋಡುತ್ತಿರುವಾಗ ನಿಮ್ಮ ಕಣ್ಣಿದಿರಾಗಿ ಶಸ್ತ್ರತ್ಯಾಗ ಮಾಡಿದ್ದ ನನ್ನ ಪಿತನನ್ನು ದೃಷ್ಟದ್ಯುಮ್ನನು ಎಳೆದಾಡಿದನಲ್ಲವೇ? ಆ ರೋಷದಿಂದಲೂ ಮತ್ತು ನನ್ನ ತಂದೆಯ ನಿಮಿತ್ತವಾಗಿಯೂ ನಾನು ಆ ದೃಷ್ಟದ್ಯುಮ್ನನನ್ನು ಕೊಂದ ಹೊರತು ನನ್ನ ಕವಚವನ್ನು ಕಳೆಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಆ ಪ್ರತಿಜ್ಞೆಯನ್ನು ಸುಳ್ಳಾಗಿಸಿದರೆ ನಾನು ಉತ್ತಮ ಗತಿಯನ್ನು ಪಡೆಯಲಾರೆನು. ಅರ್ಜುನನನ್ನು, ಭೀಮಸೇನನನ್ನು, ನನ್ನನ್ನು ಎದುರಿಸಿ ಬರುವ ಇನ್ನು ಇತರರನ್ನು ಪೂರ್ಣವಾಗಿ ಸಂಹರಿಸಬೇಕೆಂಬುದು ನನ್ನ ನಿಜವಾದ ಉದ್ದೇಶವು ಎಂದನು. ಇದನ್ನು ಕೇಳಿ ಭಾರತ ಸೈನ್ಯವೆಲ್ಲವೂ ಸಂತೋಷಗೊಂಡು ಮುಂದೆ ನುಗ್ಗಿ ಕುಂತಿ ಪುತ್ರರನ್ನು ಎದುರಿಸಿತು. ಪಾಂಡವರು ಕೌರವ ಸೈನ್ಯವನ್ನು ಎದುರಿಸಿದರು. ಹೀಗೆ ಮುಂದು ಬಿದ್ದು ಬಂದ ಮಹಾರಥಿಕರಲ್ಲಿ ಜನಗಳಿಗೆ ಕುತೂಹಲವನ್ನು ಉಂಟು ಮಾಡತಕ್ಕ ಘೋರ ಯುದ್ಧವು ನಡೆಯಿತು. ಕೌರವ ಸಂಜಯರಿಬ್ಬರಲ್ಲಿಯೂ ಪ್ರಳಯ ಕಾಲಕ್ಕೆ ಸಮಾನವಾಗಿ ಜನಕ್ಷಯ ಉಂಟಾಯಿತು. ಯುದ್ಧಾರಂಭದಲ್ಲಿಯೇ ಆಕಾಶದಲ್ಲಿ ದೇವತೆಗಳು ಅಪ್ಸರಸ್ಸುಗಳೊಡನೆ ಆ ಯುದ್ಧವನ್ನು ನೋಡಲು ಬಂದು ನೆರೆದರು. ಯುದ್ಧದಲ್ಲಿ ಹತರಾದ ವೀರರನ್ನು ವರಿಸಲು ನಿರೀಕ್ಷಿಸುತ್ತಿದ್ದ ಆ ಅಪ್ಸರಸಿಯರು, ಆ ರಣದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡತಕ್ಕವರು, ಮಹೋತ್ಸಾಹಶಾಲಿಗಳು ಆದ ವೀರ ಶ್ರೇಷ್ಠರನ್ನು ನೋಡಿ ಮಹಾ ಸಂತೋಷದಿಂದಲೂ ದಿವ್ಯ ಗಂಧಗಳಿಂದಲೂ ಉತ್ತಮ ಪುಷ್ಪಗಳಿಂದಲೂ ನಾನಾ ಬಗೆಯ ರತ್ನಗಳಿಂದಲೂ ಆನಂದಗೊಳಿಸಿದರು. ಆ ಗಂಧ ಪುಷ್ಪಗಳ ಸಂಬಂಧದಿಂದ ಸುಖ ಸ್ಪರ್ಶವುಳ್ಳ ವಾಯುವು ಯುದ್ಧ ವೀರರನ್ನು ಉಪಚರಿಸುತ್ತಿದ್ದಿತು. ಇದರಿಂದ ಉತ್ತೇಜಿತರಾಗಿ ಆ ಯುದ್ಧ ವೀರರು ಒಬ್ಬರನ್ನೊಬ್ಬರು ಯುದ್ಧಕ್ಕಾಗಿ ಕೂಗಿ ಕರೆಯುತ್ತಿದ್ದರು. ಆಗ ಸೇನಾ ಮಧ್ಯದಲ್ಲಿದ್ದ ದುರ್ಯೋಧನನು ಯುದ್ಧಾರಂಭವಾದುದನ್ನು ನೋಡಿ ದುಸ್ಸಹವಾದ ಕೋಪದಿಂದ ಭೀಮನ ಮೇಲೆ ಕ್ಷುದ್ರಕಗಳೆಂಬ 100 ಬಾಣಗಳನ್ನು ಪ್ರಯೋಗಿಸಿದನು. ಇದೇ ಸಮಯದಲ್ಲಿ ಭೀಮಸೇನನನ್ನು ದುಶ್ಯಾಸನನು, ಚಿತ್ರಸೇನನು, ಉಲೂಕನು, ಶಕುನಿಯು ಗಜಸೇನಾ ಸಮೇತರಾಗಿ ನಾನಾ ಕಡೆಗಳಿಂದ ಬಂದು ಆವರಿಸಿದರು. ಎದುರಿಸಿ ಬರುತ್ತಿರುವ ಆ ಆನೆಯ ಸೈನ್ಯವನ್ನು ಕಂಡೊಡನೆ ಮಹಾಬಾಹುಬಲವುಳ್ಳ ಭೀಮಸೇನನು ಮೊದಲು ದುರ್ಯೋಧನನ ಮೇಲೆ ಬಾಣ ವರ್ಷಗಳನ್ನು ಸುರಿಸಿದನು. ವಜ್ರ ಸಮಾನಗಳಾದ ತನ್ನ ಬಾಣಗಳಿಂದ ದುರ್ಯೋಧನನನ್ನು ಬೆನ್ನು ತಿರುಗಿಸಿ ಓಡುವಂತೆ ಮಾಡಿ ಆಮೇಲೆ ಆ ಗಜ ಸೈನ್ಯವನ್ನು ಎದುರಿಸಿದನು. ಭೀಮನು ಅಗ್ನಿ ಸಮಾನಗಳಾದ ಭಯಂಕರ ಬಾಣಗಳಿಂದ ಆ ಗಜ ಸೈನ್ಯವನ್ನು ಚದುರಿಸುತ್ತಿದ್ದಾಗ ಆ ಬಾಣಗಳು ಪತಂಗದ ಹುಳುಗಳಂತೆ ಬಂದು ಮುತ್ತಿ ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ಆ ಆನೆಗಳನ್ನು ಚದುರಿಸಿ ಓಡುವಂತೆ ಮಾಡಿದವು. ಗಜೇಂದ್ರ, ಆ ಗಜ ಸೈನ್ಯದಲ್ಲಿದ್ದ ಆನೆಗಳೇನು ಸಾಮಾನ್ಯವೇ? ಎಲ್ಲವೂ ಕೊಬ್ಬಿದ ಮದದಾನೆಗಳು. ಅವುಗಳ ಮೇಲೆ ಕುಳಿತಿದ್ದ ವೀರ ಯೋಧರು ಬಲಗರ್ವಿತರು. ಅಂಕುಶ ತೋಮರಗಳನ್ನು ಕೈಯಲ್ಲಿ ಹಿಡಿದ ಸಮರ್ಥರಾದ ಮಾವುತರು ಮೇಲೆ ಕುಳಿತಿರುವರು. ಒಂದೊಂದು ಆನೆಯು ಸುವರ್ಣ ರತ್ನ ಖಚಿತಗಳಾದ ಕೌದಿಗಳಿಂದ ಅಲಂಕೃತವಾಗಿ ನೋಟಕ್ಕೆ ಚಿನ್ನ ಬೆಳ್ಳಿಯ ಆನೆಗಳಂತೆ ಕಾಣುವವು. ಒಂದೊಂದು ಆನೆಯ ಮೇಲೆಯೂ ಕತ್ತಿಗಳನ್ನು ಸಿದ್ಧಪಡಿಸಿಟ್ಟಿರುವರು. ಇಂತಹ ಆನೆಗಳಲ್ಲಿ ಹಲವು ಭೀಮನ ಬಾಣಗಳಿಗೆ ಕ್ಷಣ ಮಾತ್ರದಲ್ಲಿ ಬಲಿಯಾದವು. ಕೆಲವು ಎದೆ ಹರಿದು ಭೂಮಿಯಲ್ಲಿ ಬಿದ್ದವು. ಸುವರ್ಣಾಲಂಕೃತವಾದ ಗಜ ಸಮೂಹವು ನೆಲದ ಮೇಲೆ ಬಿದ್ದಿದ್ದಾಗ ಆ ರಣಭೂಮಿಯು ಗೈರಿಕಾದಿ ಧಾತುಗಳಿಂದ ವಿಚಿತ್ರಗಳಾದ ಬೆಟ್ಟಗಳೇ ಅಲ್ಲಲ್ಲಿ ಉರುಳಿ ಬಿದ್ದಂತೆ ಕಾಣಿಸುತ್ತಿದ್ದಿತು. ಆಭರಣಾಲಂಕೃತರಾಗಿ ಕೆಳಕ್ಕೆ ಬಿದ್ದ ಗಜಯೋಧರು ಕೂಡ ಪುಣ್ಯ ಕ್ಷಯದಿಂದ ಭೂಮಿಗೆ ಬಿದ್ದ ದೇವತೆಗಳಂತೆ ಕಾಣಿಸುತ್ತಿದ್ದರು.
ಗಂಧಾನುಲೇಪಿತವಾಗಿ ಬಾಗಿಲ ಗುಳಿಗೆ ಸಮಾನವಾದ ಭೀಮನ ಬಾಹುಗಳು ಬಿಲ್ಲನ್ನೆಳೆದು ಎಡೆಬಿಡದೆ ಬಾಣದ ಮಳೆಯನ್ನು ಕರೆಯುತ್ತಿದ್ದ ಆಶ್ಚರ್ಯವನ್ನು ನಾವೆಲ್ಲ ಕಂಡೆವು. ಎಡದಿಂದಲೂ ಬಲದಿಂದಲೂ ಬಾಣಪ್ರಯೋಗ ಮಾಡುತ್ತಿದ್ದ ಆ ಭೀಮನ ಜಯಘೋಷವನ್ನು ಕೇಳಿದ ಮಾತ್ರದಿಂದಲೇ ಆನೆಗಳು ಭಯದಿಂದ ನಾನಾ ಕಡೆಗೆ ಓಡಿದವು. ಆಗ ಭೀಮಸೇನನ ಸಾಹಸ ಕಾರ್ಯವು ನೋಡುವವರಿಗೆ ಬಹಳ ಆಶ್ಚರ್ಯಕರವಾಗಿದ್ದಿತು. ಇದು 40ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.